ಹಿರಿಯರಿದ್ದೀರಿ. ನೀವೇನು ಪ್ರಶ್ನೆಗಳು ಕೇಳೋದು ಬೇಡ, ಉತ್ತರ ಕೊಡೋದು ಬೇಡ, ನಿಮಗೆ ಎಲ್ಲವೂ ಗೊತ್ತಿರುತ್ತೆ ತುಂಬ ಚೆನ್ನಾಗಿ. ನೀವೆಲ್ಲ ಬಹುಶಃ ಆ ಕಥೆಯನ್ನು ಓದಿದ್ದೀರಾ ಅಂತ ಅನ್ಕೊತೀನಿ, ವೇಷಗಳನ್ನ ಓದಿರ್ತೀರಾ ಅಂತ ಅನ್ಕೋತೀನಿ. ನಿಮ್ಮದೇ ಕಾಲಮಾನದ ರವಿಯವರ ತುಂಬ ಸಣ್ಣ ಕಥೆಗಳು ಬಂದಿದ್ದೇ ತುಂಬ ಕಡಿಮೆ, ಅವರು ಬರೀ ಒಂದು 16-17 ಕಥೆಗಳು ಬಂದಿದ್ರು ಅಷ್ಟೇ. ಅದರಲ್ಲಿ ಒಂದು ಕಥೆ ಇದು ವೇಷಗಳು. ಕಿಶನ್ ಆ ಕಥೆಯನ್ನು ಓದಿ ತುಂಬ ಎಕ್ಸೈಟ್ ಆಗಿ ನಾನು ಇದನ್ನು ಸಿನಿಮಾ ಮಾಡ್ತೀನಿ ಅಂತಂದಾಗ ತುಂಬ ಖುಷಿಯಿಂದ ನನ್ನ ಹೆಂಡತಿ ಮಾಡೋ ಕಿಶನ್, ನೀವು ಮಾಡೋ ಒಳ್ಳೇದಾಗಲಿ ಅಂದು. ಅವನು ಪಾತ್ರಗಳನ್ನ ನಿರ್ಣಯ ಮಾಡಿಕೊಂಡಾಗ ಆ ಪಾತ್ರಕ್ಕೆ ಅಂಕಿತಾ ಅಮರ್ ಬೇಕು ಅಂತ ಯಾವಾಗ ಬಂದು ಕೇಳ್ದ, ಯಾವಾಗ ಅಪ್ರೋಚ್ ಮಾಡ್ದ, ಆ ಹುಡುಗಿ ಇದನ್ನು ಒಪ್ಕೊಂಡ ತಕ್ಷಣ ಅದೊಂದಷ್ಟು ರೆಫರೆನ್ಸ್ ತೋರಿಸ್ತಾರೆ ನನಗೆ. ನೀವು ನಾಟಕ ಮಾಡಿದ್ದೊಂದು ಯಾವುದೋ ಹಳೇದೊಂದು ರೆಫರೆನ್ಸ್ ತೋರಿಸ್ತಾರೆ. ಎಷ್ಟು ಎಕ್ಸ್ಪ್ರೆಸಿವ್ ಆಗಿದೆ ಹುಡುಗಿ. ನಿಜವಾಗ್ಲೂ ನಮಗೆ ಈ ರಂಗಭೂಮಿ ಆಧಾರಿತ ಸಿನಿಮಾಗಳು ನಾವು ನಮ್ಮ ನೋಡ್ಕೊಂಡ್ ಬಂದಿರೋದು ಯೋಚನೆ ಮಾಡಿದಾಗ ನಮಗೆ ಮೊದಲ ಪಂಕ್ತಿಯಲ್ಲಿ ಬಂದು ನಿಂತ್ಕೊಳ್ಳೋದೇ ರಂಗನಾಯಕಿ. ಅದರಲ್ಲಿ ಆ ಪಾತ್ರವನ್ನು ಯಾವ ರೀತಿ ಟ್ರೀಟ್ ಮಾಡಿದ್ರು ಆರತಿ ಅವರ, ನನಗೆ ನಿಜವಾಗ್ಲೂ ಅಂಕಿತ ಉತ್ಪ್ರೇಕ್ಷೆ ಹೇಳೋವಾಗ ತುಂಬಾ ಅದ್ಭುತವಾದ, ತುಂಬಾ ಎಕ್ಸ್ಪ್ರೆಸಿವ್ ಕಣ್ಣುಗಳು ನಿಂತು, ತುಂಬಾ ಅದ್ಭುತವಾದ ಭಾವಾಭಿನಯ ನಿಂತು, ಅದನ್ನ ನಾವಿಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಬಳಸ್ಕೊಳ್ತಾರೋ ನಿರ್ದೇಶಕರು ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಶರತ್ ಸರ್ ಬಗ್ಗೆ ಹೇಳ್ಬಿಟ್ರೆ ತಿರ್ಗಾದೆ ಎಕ್ಸ್ಟ್ರಾ ಮಾತಾಡ್ಬೇಕಾಗುತ್ತೆ. ಸಿಂಹಣ್ಣನ ಪಾತ್ರವನ್ನ ಈ ಹೊರಗಡೆ ವಾಸಣ್ಣ ಮಾತಾಡ್ತಾ ಇದ್ರು, ನಿಮ್ಮನ್ನ ನಿಮ್ಮ ಸಿನಿಮಾಗಳು ನೋಡಿ ನೋಡಿ ನಾವು ತಿರ್ಗಾ ಏನು ಬರೆಯಲ್ಲ, ನಿಮಗೆ ವಿಶ್ ಮಾಡಲ್ಲ, ನಾವು ಚೆನ್ನಾಗಿತ್ತು ಅಂತ. ಏನಕ್ಕೆ ಹೇಳಬೇಕು, ಇಷ್ಟು ವರ್ಷ ಹೇಳ್ಕೊಂಡೆ ಬಂದೀವಿ, ಆಮೇಲೆ ನೀವು ಚೆನ್ನಾಗಿ ಮಾತಾಡೋದು ಯಾವುದೂ ಇರಲ್ಲ, ಹಾಗಾಗಿ ನಾವು ಮೆಸೇಜ್ ಮಾಡಲ್ಲ ಅಷ್ಟೇ ಅಂತ. ಅದು ಇತ್ತೀಚೆಗೆ ಶರತ್ ಅವರು ಒಂದು ಹೊಸ ಟರ್ನ್ ತಗೊಂಡಿದ್ದಾರೆ. ತಂದೆ ಪಾತ್ರಗಳು ಮಾಡ್ತಿದ್ರು ಒಂದು 2-3 ತುಂಬಾ ಮೈಲ್ಡ್ ಆಗಿರೋ ತಂದೆ ಪಾತ್ರಗಳು ಅಂತ ವಾಸಣ್ಣ ಒಂದು 2-3 ಸಿನಿಮಾ ರೆಫರೆನ್ಸ್ ಕೊಟ್ಟರು. ಶರತ್ ಸರ್ ತುಂಬಾ ಪ್ರೀತಿಯಿಂದ ಕಿಶನ್ನು ಮತ್ತೆ ನಾವಿದ್ದೀವಿ ಇದರಲ್ಲಿ ಸಿನಿಮಾ ಮಾಡೋಣ ಶರತ್ ಅಂತ ತಕ್ಷಣನೇ ಕಿಟ್ಟಪ್ಪ ಕಡಿವಿ ಸಖತ್ತಾಗಿ ಮಾಡೋಣ, ಡೇಟ್ ಸರ್ ನಿಮ್ಗೆ ಯಾವ ಡೇಟ್ ಬೇಕು, ಹೆಂಗ್ ಬೇಕು ನಾನು ಮಾಡ್ಕೊಡ್ತೀನಿ. ನಮ್ಮ ಬಾಂಧವ್ಯಕ್ಕೆ ತುಂಬಾನೇ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಬಂದಿದ್ದಾರೆ, ಅದನ್ನು ನಾವು ಉಳಿಸ್ಕೊತೀವಿ. ನಾಣಿ ಅಣ್ಣ ಈ ಕಥೆ ಆದ್ಮೇಲೆ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಮಾಡಬೇಕು ಅಂದಾಗ ಹೆಚ್ಚು ಕಡಿಮೆ 15-20 ದಿವಸ ಅವರು ಕೂಡ ಈ ಕಥಾ ಹಂತರವನ್ನು ಕಟ್ಟುವಂತ ಜನರ ಜೊತೆ ಕೂತ್ಕೊಂಡು ಅದನ್ನ ಡಿಸ್ಕಸ್ ಮಾಡಿ ತುಂಬಾ ಚೆಂದಾಗಿ ಅದನ್ನ ಸೃಷ್ಟಿ ಮಾಡಿದ್ದಾರೆ. ಒಂದಷ್ಟು ಹೊಸ ಹೊಸ ಪಾತ್ರಗಳನ್ನ ಸೃಷ್ಟಿ ಮಾಡೋಕ್ಕೂ ನಾನೇ ಸರ್ ಹೆಲ್ಪ್ ಮಾಡಿದ್ದಾರೆ. ಮದನ್ ಹರಣಿ ಮೇಡಮ್ ಅವರು ಹಾಡಿದ ಮಾತು ಒಂದೇ, ನಾವು ಯಾವುದೋ ಇನ್ನೊಂದು ಸಿನಿಮಾ ಶೂಟಿಂಗ್ ಅಂತ ಒಂದು ಸಾಂಗ್ ಶೂಟ್ ಮಾಡಕ್ಕೆ ಅಂತ ಹೋಗಿದ್ವಿ. ಆಗ ಕಿಶೋರ್ ಜೊತೆಲಿದ್ದ ಮಾತಾಡ್ತಾ ಸುಮ್ಮನೆ ಒಂದು ಲೈನ್ ಅವರು ಹೇಳಪ್ಪ, ಒಂದು ಲೈನ್ ಸುಮ್ಮನೆ ಹೇಳು, ಅವ್ರ ಸೀನಿಯಾರಿಟಿ ಹೇಗಿದೆ, ಅವ್ರು ಈ ಥರದ ಸಿನಿಮಾಗಳು ಮಾಡಿದ್ದಾರೆ, ಈ ಥರದ ಹಾಡುಗಳನ್ನ ಮಾಡಿದ್ದಾರೆ ಅಂದಾಗ ಅವ್ರಿಗೆ ಹೇಳಿದ ತಕ್ಷಣ ನಾವು ಬರೀ ಸಾಂಗ್ ಅಂತ ಬಂದು ಮಾಡ್ಕೊಡಲ್ಲ, ಇಡೀ ಸಿನಿಮಾದಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಆ ಮಾತಾಡಿದ ದಿವಸದಿಂದ ಹಿಡಿದು ಇವತ್ತಿನವರೆಗೂ ಚಿತ್ರೀಕರಣ ಮುಗಿಯೋವರೆಗೂ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಮನೋಜ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿಯಾಗಿ ಅಕ್ಷಯ್ ಆಗ್ಬೋದು, ಹರ್ಷನ ಈಗ ಮೊದಲಿಂದನೂ ಜೊತೆಗಳು ಫಸ್ಟ್ ಹರ್ಷನೇ. ಅಕ್ಷಯ್ ಇಲ್ಲ ಬಿಡಿ ಜವಾಬ್ದಾರಿ ಅವನಿಗೆ, ಅವ್ನು 25 ವರ್ಷ ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲೇನಾ, ಇರ್ತಾನೆ ಅವನೇನು ಇಲ್ಲದೆ ಇರೋದಿಲ್ಲ. ಹರ್ಷ ಈ ಹಾಡುಗಳು ಮಾಡೋಕ್ಕೆ ಶುರು ಮಾಡಿದಾಗ ಒಂದೊಂದು ವಿಚಾರವನ್ನು ನಾವು ಏನ್ ಅನ್ಕೊಂಡ್ವಿ ಅದಕ್ಕೆ ಟ್ಯೂನ್ ಮಾಡ್ದ. ಅವ್ನು ಟ್ಯೂನ್ ಮಾಡೋದಕ್ಕೆ ಇವನು ಬೇರೆ ತರ ಹೊಸ ಹೊಸ ವಿಚಾರಗಳನ್ನ ಬರ್ಕೊಂಡ. ಸೌಜನ್ಯ, ನಮ್ಮ ರಾಜ್ಗುರು ಇವರೆಲ್ಲರೂ ಸೇರಿ ತುಂಬಾ ಚಂದಗೆ ಆ ವಿಚಾರವನ್ನ ಕಟ್ಕೊಂಡಿದ್ದಾರೆ. ನನ್ನ ಪಾತ್ರ ಬಸಣ್ಣ ಮತ್ತೆ ಬಸಮ್ಮ, ಇದು 2 ಪಾತ್ರಗಳನ್ನ ನಿರ್ವಹಿಸುವಂತ ಒಂದು ಚಾಲೆಂಜಿಂಗ್ ಆಗಿರೋ ಒಂದು ಪಾತ್ರವನ್ನ ಕಿಶನ್ ಕೊಟ್ಟಿದ್ದಾನೆ. ಕಿಶನ್ ಮೇಲೆ ನನಗೊಂದು ಅಪಾರವಾದ ನಂಬಿಕೆ ಇರೋದೇನೆಂದ್ರೆ, ಆ ಹುಡುಗ ತುಂಬಾ ವರ್ಷಗಳ ಹಸಿವಿದೆ ಅವನಿಗೆ, ನೋಡ್ತಾ ಇರೋದೇನಲ್ಲ, ನನ್ನನ್ನು ಇಲ್ಲಿ ಒಂದು 25 ವರ್ಷ ನೋಡ್ತಾ ಇದ್ದೀರ, ನೀವುಗಳೇ ಎತ್ತಿ ನೀವುಗಳೇ ಮುಂದೆ ತಳ್ಳಿ ಎಲ್ಲ ಹಿರಿಯ ಪತ್ರಕರ್ತರು AS ಮೂರ್ತಿ ಅವರಿಂದ ಹಿಡಿದು ಬಾಲಸಾರ್ಥ ಹಿಡಿದು ನಮ್ಮ ಗಣೇಶ್ ಕಾಸರಗೋಡು ಅವರಾಗ್ಬೋದು, ಗಣಪತಿ ಅವರಾಗ್ಬೋದು, ಉದಯ ಬರಗಿಣಿ ಆಗ್ಬೋದು, ಜೋಗಿ ಆಗ್ಬೋದು, ವಾಸಣ್ಣ, ಎಲ್ಲರೂ ನಿಮ್ಮಲ್ಲಿ ಗುರು ಯಾವ ಮಿಸ್ ಆಯ್ತಾರೆ ಅಲ್ಲಪ್ಪ, ಆಮೇಲೆ ವಯಸ್ಸುಗಳಕ್ಕೆ ಆಲ್ರೆಡಿ ಇಲ್ಲ ಗುರು. ತುಂಗಮ್ಮ, ಸರಸ್ವತಿಯಮ್ಮ, ವಿಜಯಮ್ಮ, ಅಲ್ಲ ರಾಮಕೃಷ್ಣ ಅವರು. ಬಾಬು ಇದಾಗಲ್ಲ. ಹೀಗೆ ಈ ನಿಟ್ಟಲ್ಲಿ ನೀವೆಲ್ಲ ಬಂದು ಪತ್ರಿಕಾ ಮಿತ್ರರ ಹತ್ರ ಪತ್ರಿಕಾಗೋಷ್ಠಿಗಳು ಇನ್ನೂ ನಾವು ನೋಡ್ಕೊಂಡ್ ಬಂದಿದ್ದೆವು ಬೇರೆ ತರ ಇತ್ತು. ಈಗ ನಾವು ಇನ್ನೇನು ಬೇರೆ ತರ ಆಗ್ಬಿಟ್ಟಿದೆ. ಯಾವ ತರನೂ ಆಗಿಲ್ಲ, ಯಾವುದೂ ಇಲ್ಲ, ಮನುಷ್ಯನೇ, ಭಾವನೆಗಳು ಒಂದೇ, ಭಾಷೆ ಒಂದೇ,
ನಾವು ನೋವು ನಲಿವು ಕಷ್ಟ ಸುಖ ಎಲ್ಲವೂ ಒಂದೇ ರೀತಿ ಇರುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಹೊಸ ರೀತಿಯ ಪ್ರಯತ್ನ. ರಂಗಭೂಮಿಯ ಒಳಹರಿವುಗಳು ಹೇಗಿರುತ್ತೆ, ಅಲ್ಲಿರೋ ಕಷ್ಟ ಕಾರ್ಪಣ್ಯಗಳೇನು, ನೋವು ನಲಿವುಗಳೇನು, ಈ ವೃತ್ತಿ ನಿರತ ರಂಗಭೂಮಿಗೂ ಮತ್ತೆ ಈ ಹವ್ಯಾಸಿ ರಂಗಭೂಮಿಗೂ ಇರೋ ವ್ಯತ್ಯಾಸ ಏನು, ಅಲೆಮಾರಿ ತಂಡಗಳು ಯಾವ ರೀತಿ ನಾಟಕಗಳನ್ನ ಆಡ್ತಾರೆ, ಅದೆಲ್ಲ ವಿಚಾರಗಳನ್ನ ತುಂಬಾ ಮನ ಮುಟ್ಟೋ ರೀತಿ ಕಟ್ಕೊಂಡಿದ್ದಾರೆ. ಕಿಶನ್, ನೀನು ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಭರತ್ ಕೊನೆ ಸೇರ್ಪಡೆ ಬರುತ್ತೆ. ತುಂಬಾ ಯೋಚನೆ ಮಾಡಿ ಒಳಗೆ ಬಂದ ಕಳ್ಳ. ಬಟ್ ಅವನು ಫೋಟೋಶೂಟ್ ಮಾಡಿದಿನ ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ಅವನಲ್ಲಿ ಆ ಚನ್ನೀರನ ತುಂಟತನ ಇದೆ, ಅವನ ಕಣ್ಣಲ್ಲಿ ಅಲ್ಲೊಂದು ತುಂಬಾ ಉತ್ಕಟವಾದ ಪ್ರೀತಿ ಇದೆ. ಆ ಹತಾಶೆಗೊಳಗಾದಾಗ ಅದನ್ನ ಯಾವ ರೀತಿ ಅದನ್ನ ಯಾರ ಮೇಲೆ ಸೇಡಕ್ಕೆ ಪರಿವರ್ತನೆ ಆಗುತ್ತೋ ಆ ರೀತಿ ಎಲ್ಲ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂತ ತುಂಬಾ ಅದ್ಭುತವಾದ ಕಣ್ಣುಗಳಿದೆ. ಗಾಡ್ ಬ್ಲೆಸ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.